ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ಇವತ್ತಿನ ವಿಡಿಯೋನಲ್ಲಿ ಜೀವನದ ಕೆಲವೊಂದು ಒಳ್ಳೆ ಹವ್ಯಾಸಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಕಾಂಚನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿದ್ದಾದಮೇಲೆ ಲೈಕ್ ಮಾಡೋದು ಮಿಸ್ ಮಾಡಬೇಡಿ. ಹಾಗೆ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗೋಣ ಬನ್ನಿ. ಜಪಾನ್ನಲ್ಲಿ ಇಕಿಗೈ ಅನ್ನುವಂಥ ಒಂದು ವರ್ಡು ಇತ್ತೀಚೆಗೆ ಪ್ರಪಂಚದ ಎಲ್ಲ ಕಡೆಯಲ್ಲೂ ತನ್ನದೇ ಆದಂಥ ಗಮನವನ್ನು ಪಡೆದುಕೊಂಡಿದೆ. ನಾವು ನಾರ್ಮಲ್ಲಾಗಿ ಜಪಾನ್ನಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟಿದೆ ಅಂತ ನೋಡಿದ್ರೆ ಸುಮಾರು 84ರಿಂದ 85 ವರ್ಷಗಳು. ನೀವಲ್ಲಿ ಕಾಮನ್ನಾಗಿ ನೋಡಿದ್ರೆ 80 ವರ್ಷ 90 ವರ್ಷದ ಮೇಲಿರೋರೇ ಹೆಚ್ಚಾಗಿರ್ತಾರೆ ಅಲ್ಲಿ. ಹಾಗೆಯೇ ನಮ್ಮ ದೇಶದ ಲೈಫ್ ಎಕ್ಸ್ಪೆಕ್ಟೆನ್ಸಿ ನೋಡಿದ್ರೆ 70 ಅಂತ ತೋರಿಸುತ್ತೆ. ಆದರೆ ಅಷ್ಟು ವರ್ಷದವರೆಗೂ ತಲುಪೋದು ಡೌಟು ಅಂತ ಸುಮಾರು ಎಕ್ಸಾಂಪಲ್ಗಳು ನಮ್ಮ ಕಣ್ಮುಂದೆನೇ ಇದ್ದಾವೆ. ಅದೇನು ಹೇಳೋ ಅವಶ್ಯಕತೆನೇ ಇಲ್ಲ. ಓಕೆ, ಜಪಾನ್ನಲ್ಲಿ ಇಕಿಗೈ ಅನ್ನುವಂಥ ವರ್ಡ್ಗೂ ಜಪಾನಿನ ಜನರಿಗೂ ಇರುವಂಥ ಸಂಬಂಧ ಏನು ಅಂತ ನೋಡಿದ್ರೆ ಅವ್ರ ಜೀವನದಲ್ಲಿ ಇದನ್ನು ಒಂದು ಪಾರ್ಟ್ ಆಗಿನೇ ಕನ್ಸಿಡರ್ ಮಾಡ್ತಾರೆ. ದೈನಂದಿನ ಜೀವನದಲ್ಲಿ ಇದ್ರ ಉಪಯೋಗ ಹೆಚ್ಚಾಗಿಯೇ ಇದೆ. ಜಪಾನ್ನ ಒಂದು ಹಳ್ಳಿ ಒಜಿಮಿ ಅನ್ನುವಂಥ ಒಂದು ಹಳ್ಳಿನಲ್ಲಿ ಅಲ್ಲಿನ ಜನರನ್ನು ನಿಮ್ಮ ದೀರ್ಘಾಯುಷ್ಯದ ಸೀಕ್ರೆಟ್ ಏನು ಅಂತ ಕೇಳಿದ್ರೆ ಅವ್ರು ಹೇಳೋವಂಥ ವರ್ಡ್ ಬಂದು ಇಕಿಗೈ ಅಂತ. ಏನಪ್ಪ ಇಕಿಗೈ ಅಂತ ನೋಡಿದ್ರೆ ದಿ ಪರ್ಪಸ್ ಆಫ್ ಲೈಫ್, ಪ್ಯಾಷನ್ ಆಫ್ ಲೈಫ್, ಎ ಲೈಫ್ ವರ್ತ್ ಆಫ್ ಲಿವಿಂಗ್. ಇಕ್ಕಿ ಅನ್ನೋದು ಲೈಫ್ ಅಥವಾ ಲಿವಿಂಗ್, ಗುಡ್ ಆರ್ ಬ್ಯಾಡ್, ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಅದು ಜೀವಂತವಾಗಿದೆ ಅಂತ ಅರ್ಥ. ನೀವು ನಿಮ್ಮ ಜೀವನವನ್ನು ನೆನೆಸ್ಕೊಂಡ್ರೆ ಅಲ್ಲಿ ಸಂತೋಷದ ದಿನಗಳಾಗಿರ್ಬೋದು, ಇಲ್ಲ ಕಷ್ಟದ ದಿನಗಳಾಗಿರ್ಬೋದು, ಇಲ್ಲ ಕೆಲವು ಪರಿಸ್ಥಿತಿಗಳಾಗಿರ್ಬೋದು, ಇದೆಲ್ಲನೂ ಇಕ್ಕಿನಲ್ಲಿ ಬರುವಂಥ ಒಂದು ಭಾಗವಾಗಿ ನೋಡ್ತಾರೆ. ಇನ್ನು ಗೈ ಅಂದರೆ ಇದು ಏನ್ಷಿಯಂಟ್ ಜಪಾನ್ನಲ್ಲಿ ಬಳಸಿದಂಥ ಒಂದು ಕರೆನ್ಸಿ. ಇದನ್ನು ಶೆಲ್ ಅಂತಿದ್ರು, ಇದರ ತದ್ರೂಪ ಗೈ ಅಂತ. ವ್ಯಾಲ್ಯೂ ಅಥವಾ ವರ್ತ್, ನಿಮ್ಮದು ಅಂತ ಒಂದು ಡ್ರೀಮ್ ಇದೆ, ಅದನ್ನು ಅಚೀವ್ ಮಾಡೋದಕ್ಕೆ ನಿಮ್ಮ ಪ್ಲ್ಯಾನ್ ಅದಕ್ಕೆ ವರ್ತ್ ಆಗಿರುತ್ತೆ ಅಂತ ಅರ್ಥ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನೀವು ಯಾವುದಾದ್ರೂ ಒಂದು ವಸ್ತು ತೊಗೊಂಡಿರ್ತೀರಾ, ಇಲ್ಲ ಬೈಕ್ನೇ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಆಗ ಅದನ್ನು ನೋಡಿಬಿಟ್ಟು ನಿಮ್ಮ ಫ್ರೆಂಡ್ಸು ಎಷ್ಟಾಯಿತು ಅಂತ ಕೇಳ್ತಾರೆ. ಆಗ ನೀವು ಅದಕ್ಕೇನಾದರೂ ಒಂದು ಪ್ರೈಸ್ ಹೇಳ್ತೀರಾ. ಆಗ ಅವನು ಹೇಳ್ತಾನೆ, ಓ ಅಷ್ಟಾಯ್ತಾ, ಇಷ್ಟೊಂದು ಕೊಟ್ಟಿದ್ಯಾ, ಅಷ್ಟಕ್ಕೆಲ್ಲ ಈ ಗಾಡಿ ವರ್ತಿಲ್ಲ ಬಿಡು ಅಂತಾರಲ್ವ. ಹಾಗೆ ನೀವು ಯಾವುದಕ್ಕೋಸ್ಕರ ಬದುಕಿದ್ದೀರಾ, ನಿಮ್ಮ ಗೋಲ್ ಏನು ಅಥವಾ ಪರ್ಪಸ್ ಏನು ಅನ್ನುವಂಥ ಕ್ಲಿಯರ್ ವಿಷನ್ ಇರಬೇಕಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಪ್ಲ್ಯಾನ್ ವ್ಯಾಲ್ಯೂಯಬಲ್ ಅಥವಾ ಪ್ರಾಂಪ್ಟಾಗಿ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಲೈಫ್ ಡಿಪೆಂಡ್ ಆಗಿರುತ್ತೆ. ಈ ಒಜಿಮಿ ಹಳ್ಳಿನಲ್ಲಿರುವಂಥ ಜನಗಳು ಅವ್ರ ಜೀವನ ಶೈಲಿ ಮತ್ತು ಅವರ ಹವ್ಯಾಸಗಳೇ ಅವರನ್ನು ದೀರ್ಘಾಯುಷ್ಯರನ್ನಾಗಿ ಮಾಡ್ತಾಯಿದೆ. ಸುಮಾರು 80ರಿಂದ 90 ವರ್ಷ ವಯಸ್ಸಿನವರು ಕೂಡ ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಾರೆ. ತಮಗೆ ಬೇಕಾಗಿರುವಂಥ ತರಕಾರಿಗಳನ್ನ ತಾವೇ ಬೆಳೀತಾರೆ. ಅವ್ರ ಊರುಗಳಲ್ಲಿ ಹಬ್ಬಗಳಲ್ಲಿ ಭಾಗವಹಿಸ್ತಾರೆ. ಒಂದೇ ಕಮ್ಯುನಿಟಿ ಥರ ಜೀವನವನ್ನು ಮಾಡ್ತಿದ್ದಾರೆ. ಪ್ರಪಂಚದಲ್ಲಿ ಜನಗಳು ಜೀವನದ ಅರ್ಥವನ್ನು ಹುಡುಕ್ತಿರುವಾಗ ಜಪಾನ್ನಲ್ಲಿ ಇಕಿಗೈ ಅನ್ನೋದು ಜೀವನದ ಪರಿಕಲ್ಪನೆಯನ್ನು ತೋರಿಸುವಂಥ ದಾರಿದೀಪ ಆಗಿದೆ. ಇದು ಇವ್ರ ಕಲ್ಚರ್ನಲ್ಲಿ ತುಂಬ ಆಳವಾಗಿ ಬೇರೂರಿದ್ದಲ್ಲದಿರ ಪೂರ್ಣವಾಗಿ ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದನ್ನು ತೋರಿಸುವಂಥ ದಾರಿಯಾಗಿದೆ. ಇಕಿಗೈ ಅನ್ನೋದು 4 ವಿಷಯದ ಬಗ್ಗೆ ಮಾತನಾಡುತ್ತೆ. ಮೊದಲನೇದು ವಾಟ್ ಯು ಲವ್, ಅಂದರೆ ನಿಮ್ಮ ಪ್ಯಾಷನ್. ಯಾವುದಾದ್ರೂ ಒಂದು ವಿಷಯ ಅಥವಾ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸ್ ನಿಮ್ಮನ್ನು ಮೋಸ್ಟ್ ಎಕ್ಸೈಟಾಗಿ ಫೀಲ್ ಆಗೋ ಥರ ಮಾಡುತ್ತೆ. ಆ ಆ್ಯಕ್ಟಿವಿಟೀಸ್ನಲ್ಲಿ ನಿಮಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಆ ಥರದ ಒಂದು ಆ್ಯಕ್ಟಿವಿಟೀಸ್ಗಳು. ಈಗ ಮೇ ಬಿ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು. ನಿಮ್ಮ ಮನಸ್ಸಿನಲ್ಲಿ ಯಾವುದು ಸ್ಪಾರ್ಕ್ನ ಉಂಟು ಮಾಡುತ್ತೋ ಅದನ್ನು ಏನು ಅನ್ನೋದನ್ನು ತಿಳ್ಕೊಳ್ಳಿ. ಮೇ ಬಿ ಅದೇ ನಿಮ್ಮ ಪ್ಯಾಷನ್ ಆಗಿರ್ಬೋದು. ಮತ್ತು ಎರಡನೇದು ಮಿಷನ್, ವಾಟ್ ದಿ ವರ್ಡ್ಸ್ ನೀಡ್. ಪ್ರಪಂಚ ಕಂಟಿನ್ಯೂಸ್ ಆಗಿ ಬದಲಾಗ್ತಾ ಇದೆ. ಅದು ಈಗಿನ ಟೆಕ್ನಾಲಜಿ ಯುಗದಲ್ಲಿ ಇವತ್ತಿರೋದು ನಾಳೆ ಇರಲ್ಲ. ಅಂಥದ್ರಲ್ಲಿ ನಿಮ್ಮ ಪ್ಯಾಷನ್ ಇಲ್ಲಿ ವರ್ಕ್ ಆಗುತ್ತಾ, ನಿಮ್ಮ ಸ್ಕಿಲ್ ಇಲ್ಲಿ ಉಪಯೋಗಕ್ಕೆ ಬರುತ್ತಾ ಅಂತ ನೋಡಬೇಕಾಗುತ್ತೆ. ಇಲ್ಲ ಅದರಲ್ಲಿ ಬೇಕಾದಂಥ ಚೇಂಜಸ್ನ ಮಾಡಬೇಕಾಗುತ್ತೆ. ನಿಮ್ಮ ಸಹಾಯ ಯಾವಾಗ ವರ್ಡ್ಗೆ ಬೇಕಾಗುತ್ತೆ, ನಿಮ್ಮ ಸ್ಕಿಲ್ ಅಥವಾ ನಿಮ್ಮ ಪ್ಯಾಷನ್ ಇಲ್ಲಿ ಹೇಗೆ ಉಪಯೋಗಕ್ಕೆ ಬರುತ್ತೆ ಅನ್ನುವಂಥ ಸಮಯಕ್ಕೋಸ್ಕರ ಕಾಯಬೇಕಾಗುತ್ತೆ. ಮತ್ತು ಮೂರನೇದು ಒಕೇಶನ್, ವಾಟ್ ಯು ಆರ್ ಗುಡ್ ಅಟ್. ಎಲ್ಲರೂ ಯಾವುದಾದ್ರೂ ಒಂದು ವಿಷಯದಲ್ಲಿ ಅಥವಾ ಸ್ಕಿಲ್ನಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಅದು ಯಾವುದು ಅಂತ ತಿಳ್ಕೊಳ್ಳಿ. ಕಮ್ಯುನಿಕೇಷನ್ ಆಗಿರ್ಬೋದು, ಇಲ್ಲ ಟೆಕ್ನಿಕಲ್ ಸ್ಕಿಲ್ ಆಗಿರ್ಬೋದು. ನಿಮಗೆ ಯಾವುದು ಸಲೀಸಾಗಿ ಮಾಡ್ತಿರೋ ಅದು ನಿಮ್ಮ ಮೋಸ್ಟ್ ನ್ಯಾಚುರಲ್ ಸ್ಕಿಲ್ ಆಗಿರುತ್ತೆ. ಈ ಥರದ ವಿಷಯದಲ್ಲಿ ಎಲ್ಲಾದ್ರೂ ಒಂದು ಕಡೆ ಪ್ರಶಂಸೆಯನ್ನು ಸ್ವೀಕರಿಸಿರ್ತೀರ. ಒಂದು ವಿಷಯನ ಬೇರೆಯವರು ಮಾಡೋದಕ್ಕೆ ಹರಸಾಹಸ ಪಡ್ತಿರ್ಬೇಕಾದ್ರೆ ನೀವು ಅದನ್ನು ತುಂಬ ಈಸಿಯಾಗಿ ಮಾಡಿಬಿಟ್ಟಿರ್ತೀರ. ಅದೇ ನಿಮ್ಮ ನ್ಯಾಚುರಲ್ ಸ್ಕಿಲ್ ಅಂತ ತಿಳ್ಕೊಳ್ಳಿ. 4ನೇದು ಪ್ರೊಫೆಷನ್, ವಾಟ್ ಯು ಕ್ಯಾನ್ ಬಿ ಪೇಯ್ಡ್ ಫಾರ್.
ನೀವು ಮಾಡೋವಂಥ ಕೆಲಸಕ್ಕೂ ಅದರಿಂದ ಪಡೆಯುವಂಥ ಸಂಭಾವನೆಗೂ ವರ್ತ್ ಆಗಿದೆಯಾ? ಅದು ನಿಮ್ಮನ್ನು ಆರ್ಥಿಕವಾಗಿ ಅಥವಾ ಇತರೆ ಬೇರೆ ಸಂಪನ್ಮೂಲಗಳಿಂದಾಗಲಿ ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತಾ? ಇದ್ರ ಮೂಲಗಳಿಂದ ನಿಮ್ಮನ್ನು ನೀವು ರೆಕಗ್ನೈಸ್ ಮಾಡ್ಕೋಬೋದಾ? ನಿಮ್ಮ ಸ್ಕಿಲ್ಗೆ ತಕ್ಕ ಬೆಲೆ ಸಿಗ್ತಿದೆಯಾ ಅನ್ನೋದನ್ನು ನೋಡಬೇಕಾಗತ್ತೆ. ಇದೊಂಥರ ಸರ್ಕಲ್ ಇದ್ದ ಹಾಗೆ, ಯಾವಾಗ ಪ್ಯಾಷನ್ ಮಿಷನ್ನ ಮೀಟ್ ಮಾಡಿದಾಗ ವೊಕೇಶನ್ ಮತ್ತು ಪ್ರೊಫೆಷನ್ ಸೆಟಲ್ ಆಗುತ್ತೆ. ಸೊ ಅಲ್ಲಿ ನಿಮ್ಮ ಪರ್ಪಸ್ ಆಫ್ ಲೈಫು ಇಕಿಗಾಯಿ ಇರುತ್ತೆ ಅಂತ ಹೇಳ್ಬೋದು. ಯಾವುದೇ ಒಂದು ಕೆಲಸ ಆಗಿರ್ಬೋದು ಅಥವಾ ನಿಮ್ಮ ಡ್ರೀಮ್ ಆಗಿರ್ಬೋದು, ಅದನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಆಗಬೇಕು ಅಂದರೆ, ಸಕ್ಸಸ್ ಆಗಬೇಕು ಅಂದರೆ ಅದು ಆಗಲ್ಲ. ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ. ಯಾವುದನ್ನು ರಾತ್ರೋರಾತ್ರಿ ಸಂಭವಿಸೋದಿಲ್ಲ. ಆದರೆ ಅದಕ್ಕೋಸ್ಕರ ನಾವು ಮಾಡೋವಂಥ ಪ್ರಯತ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಕಡೆಯಿಂದ ಸಾಧ್ಯ ಇದೆ ಅಂತ ಹುಡುಕಿ ಮಾಡೋವಂಥ ಪ್ರಯತ್ನದಲ್ಲಿ ನಮ್ಮನ್ನು ನಾವು ಕಂಡುಕೊಳ್ತೀವಿ. ನಮಗೆ ನಮ್ಮ ಸಾಮರ್ಥ್ಯದ ಬಗ್ಗೆ ಅರಿವಿಗೆ ಬರುತ್ತೆ. ಅಂದರೆ ಸೆಲ್ಫ್ ಅವೇರ್ನೆಸ್ ಉಂಟಾಗುತ್ತೆ. ಇದರಿಂದ ಅಡಿಷ್ನಲ್ ಇನ್ಫಾರ್ಮೇಷನ್ ಏನಂದರೆ, ಅಲ್ಲಿನ ಜನಗಳು, ಅಂದರೆ ಆ ಜಪಾನ್ ಹಳ್ಳಿನಲ್ಲಿರುವಂಥ ಜನಗಳು ಕೆಲವೊಂದು ರೂಲ್ಸ್ನ ಫಾಲೋ ಮಾಡ್ತಾರೆ. ಇವರನ್ನು ಬ್ಲೂ ಝೋನ್ ಅಂತ ಗುರುತಿಸಲಾಗಿದೆ. ಈ ಬ್ಲೂ ಝೋನ್ ಅಂದರೆ ಏನು ಅಂತ ನೋಡೋದಾದರೆ, ಪ್ರಪಂಚದಲ್ಲಿ ಬೇರೆ ಜನಗಳಿಗಿಂತ ಸ್ವಲ್ಪ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಇರುವಂಥವ್ರು. ಇವ್ರ ಪ್ರಕಾರ ಮೊದಲನೇದು ಮೂಮೆಂಟ್ ಈಸ್ ಲೈಫ್. ಅಂದರೆ ಅವರು ಯಾವುದೇ ಥರ ಜಾಸ್ತಿ ಅತಿಯಾಗಿರೋ ಎಕ್ಸಸೈಸ್ಗಳೇನು ಮಾಡೋದಿಲ್ಲ. ಅದ್ರ ಬದಲಾಗಿ ನ್ಯಾಚುರಲ್ ಆಗಿರೋ ಕೆಲಸಗಳನ್ನ ಮಾಡ್ತಾರೆ. ಅಂದರೆ ಮಾಡಲೇಬೇಕಾದಂಥ ಕೆಲಸಗಳು, ಈ ತೋಟದ ಕೆಲಸ, ಮನೆ ಕೆಲಸ, ಹೊಲ ಗದ್ದೆ ಕೆಲಸಗಳು, ಅಲ್ಲೆಲ್ಲ ಈಗಿರುವಂಥ ಮೆಷಿನ್ಗಳನ್ನ ಡಿಪೆಂಡ್ ಆಗದಿರ ಅವರೇ ಖುದ್ದಾಗಿ ಈ ಎಲ್ಲ ಕೆಲಸಗಳನ್ನ ಮಾಡ್ತಾರೆ. ಮತ್ತು ಎರಡನೇದು ಪರ್ಪಸ್. ಇದು ತುಂಬ ಮುಖ್ಯವಾದದ್ದು. ನಮ್ಮ ಜೀವನದ ಉದ್ದೇಶವನ್ನು ಕಂಡುಕೊಳ್ಳೋದ್ರಿಂದ ನಮ್ಮ ಆಯಸ್ಸು 6ರಿಂದ 7 ವರ್ಷ ಅಭಿವೃದ್ಧಿ ಆಗುತ್ತೆ. ಯಾವ ಜನಗಳು ತಮ್ಮ ಜೀವನದ ಉದ್ದೇಶವನ್ನು ತಿಳಿದುಕೊಂಡಿರ್ತಾರೋ ಅವರು ಒತ್ತಡ ಮತ್ತು ಆತಂಕದಿಂದ ದೂರ ಇರ್ತಾರೆ. ಮೂರನೇದು ಮೆಲೋಡೌನ್. ಇವರು ಕೆಲವು ಸಮಯದಲ್ಲಿ ಸ್ಟ್ರೆಸ್ ಆದಾಗ ಅವರು ತಮ್ಮ ಪೂರ್ವಜರ ನೆನಪುಗಳನ್ನ ನೆನೆಸ್ಕೊಳ್ತಾರೆ. ಮತ್ತು ಅವರಿದ್ದಂತಹ ಕ್ಷಣಗಳನ್ನ ನೆನೆಸ್ಕೊಳ್ಳೋದು, ಅವ್ರ ಬಗ್ಗೆ ಪ್ರಾರ್ಥನೆ ಮಾಡೋದು, ಈ ರೀತಿಯಾಗಿ ಮಾಡ್ತಾ ಆ ದಿನವನ್ನು ಸಂತೋಷದಿಂದ ಕಳೆಯಲಾಗುತ್ತೆ. ಮತ್ತು ನಾಲ್ಕನೇದು 80% ರೂಲ್. ಅಲ್ಲಿರುವಂಥ ಜನಗಳು ತಮ್ಮ ಹೊಟ್ಟೆ ಸುಮಾರು 80% ತುಂಬಿದ್ರೆ ಸಾಕು, ತಿನ್ನೋದನ್ನು ನಿಲ್ಲಿಸ್ಬಿಡ್ತಾರೆ. ಮತ್ತು ಮಧ್ಯಾಹ್ನ ಆದಮೇಲೆ ಅಥವಾ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಬೇಗನೆ, ಅಂದರೆ ಸ್ವಲ್ಪ ಮಾತ್ರ ತಿಂದು ಆ ಟೈಮಲ್ಲಿ ಉಳಿದಿದ್ದ ದಿನ ಹಾಗೆ ಇದ್ಬಿಡ್ತಾರೆ. ಇದರಿಂದ ಅವ್ರ ಇಮ್ಯೂನ್ ಸಿಸ್ಟಮ್ ಮತ್ತು ಓವರ್ನೈಟ್ ಹಾರ್ಟ್ಗೆ ಸಂಬಂಧಿಸಿರುವಂಥ ಯಾವುದೇ ರೀತಿ ತೊಂದರೆಗಳಿಂದ ದೂರ ಇರ್ತಾರೆ. ಮತ್ತು 5ನೇದು ಪ್ಲಾಂಟ್ ಡಯಟ್ಸ್. ಇವರು ಅತಿ ಹೆಚ್ಚು ಹಸಿರು ತರಕಾರಿಗಳನ್ನ ಊಟದಲ್ಲಿ ಸೇವಿಸ್ತಾರೆ. ಈ ಬೀನ್ಸು, ಸೊಪ್ಪುಗಳು, ಈ ಥರ ಅತಿ ಹೆಚ್ಚು ವೆಜಿಟೇಬಲ್ಸು ಇವ್ರ ಊಟದಲ್ಲಿ ಇರುತ್ತೆ. ಮತ್ತು ನಾನ್ ವೆಜ್ ಬಂದು ಮಂತ್ಲಿ 2ರಿಂದ 3 ಸಾರಿ, ಅದು ಸ್ವಲ್ಪನೇ ತಿಂತಾರೆ. ಮತ್ತು 6ನೇದು ಕಮ್ಯುನಿಟಿ. ಅವರು ತಮ್ಮ ಕಮ್ಯುನಿಟಿನಲ್ಲಿ ಅತಿ ಹೆಚ್ಚು ನಂಬಿಕೆ ಇರುವಂಥವರಾಗಿರ್ತಾರೆ. ಫೇತ್ ಬಿಲೀಫ್, ನಂಬಿಕೆ ಆಧಾರಿತ ಸೇವೆಗಳು, ಫಂಕ್ಷನ್ಗಳೆಲ್ಲ ಮಾಡ್ತಾರೆ. ಜನಗಳ ಮಧ್ಯ ತುಂಬ ಬೆರೆತೋಗ್ಬಿಟ್ಟಿರ್ತಾರೆ. ಅಂದರೆ ಜನಗಳ ಮಧ್ಯೆ ತುಂಬ ಬೆರೆತು ಇರೋದಕ್ಕೆ ಇಷ್ಟಪಡುವಂಥವರಾಗಿರ್ತಾರೆ. ಇದು ಇವರ ಒಂದು ಜೀವಿತಾವಧಿನ 14 ವರ್ಷಕ್ಕೆ ವೃದ್ಧಿಯನ್ನು ತಂದುಕೊಡುತ್ತೆ. 7ನೇದು ಪ್ರಿಯಾರಿಟೀಸ್ ಯುವರ್ ಲವ್ ಒನ್ಸ್. ಇವರು ತಮ್ಮ ಏಜ್ಡ್ ಫ್ಯಾಮಿಲಿ ಮೆಂಬರ್ಸ್, ಈ ವಯಸ್ಸಾದಂಥ ಅಜ್ಜ ಅಜ್ಜಿ, ತಂದೆ ತಾಯಿ, ಇಂಥವ್ರನ್ನ ಅವರು ಮನೆಯಲ್ಲೇ, ಅಂದರೆ ಅವ್ರ ಜೊತೆಯಲ್ಲೇ ಇರಿಸ್ಕೊಂಡಿರ್ತಾರೆ. ಇದು ಅವ್ರ ಮಕ್ಕಳಿಗೆ ಹಲವು ರೋಗಗಳು ಮತ್ತು ಮರಣದ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಅನ್ನುವಂಥ ಇವ್ರಿಗೆ ನಂಬಿಕೆ ಇದೆ. ಮತ್ತು ಲಾಸ್ಟ್ ಒಂದು ಬಂದು ಫೈಂಡ್ ಯುವರ್ ಪೀಪಲ್. ಅವರು ತಮ್ಮ ಸುತ್ತಮುತ್ತ ಇರುವಂಥ ಜನಗಳನ್ನ ಹುಡುಕಿ ಅವ್ರ ಜೊತೆಗೆ ತಮಗೆ ಮತ್ತು ಅವರಿಗೆ ಒಂದು ಉತ್ತಮ ರಿಲೇಷನ್ಶಿಪ್ನ ಬಿಲ್ಡ್ ಮಾಡಿರ್ತಾರೆ. ಅವರು ತಮ್ಮ ಜೀವನ ಪರ್ಯಂತ ಸ್ನೇಹಿತರಾದರೆ ಸ್ನೇಹಿತರಾಗಿ ಹೀಗೆ ತಮ್ಮ ಕಾಲವನ್ನು ಹ್ಯಾಪಿಯಾಗಿ ಕಳೀತಾರೆ. ಈ ರೀತಿಯಾದಂಥ ಹವ್ಯಾಸಗಳಿಂದ ಆ ಊರಿನ ಜನಗಳು ತುಂಬ ಹ್ಯಾಪಿಯಾಗಿರ್ತಾರೆ. ಇದೆಲ್ಲ ನಾವು ಫಾಲೋ ಮಾಡೋದ್ರಿಂದ ನಾವು 100 ವರ್ಷ ಬದುಕ್ಬೋದು ಅಂತ ಅಲ್ಲ, ಆದರೆ ನಮ್ಮ ಜೀವನವನ್ನು ಇನ್ನೂ ಕೆಲವು ವರ್ಷಗಳ ಕಾಲ ಹೆಚ್ಚಿಸುವಂಥ ಎಬಿಲಿಟಿಯನ್ನು ಈ ಹವ್ಯಾಸಗಳು ನಮಗೆ ಕೊಡ್ತವೆ. ಸೊ ಒಳ್ಳೆ ಹವ್ಯಾಸಗಳು ನಿಮ್ಮದಾಗಲಿ, ಒಳ್ಳೆ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.